ಸಾಹಸ ಅಭಿನವ್ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ನಮಸ್ಕಾರ. ಹಾಗೇನೆ ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಇವಾಗ ಏನು ನೀವು ಒಂದು ವಿಡಿಯೋನ ನೋಡ್ತಾ ಇದ್ರೋ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆ ವಿಡಿಯೋನ ನೀವೆಲ್ಲ ನೋಡಿರ್ಬೋದು. ಆದರೂ ಕೂಡ ಆ ಪ್ರತಿಯೊಂದು ವಿಡಿಯೋ ಫ್ರೇಮ್ನಲ್ಲೂ ಕೂಡ ಒಂದು ಸ್ವಾರಸ್ಯಕರವಾದಂಥ ವಿಚಾರಗಳು, ಒಂದಷ್ಟು ಬಹಳ ಕುತೂಹಲಕಾರಿಯಾದಂಥ ವಿಷಯಗಳನ್ನ ನಾನು ಅದನ್ನು ಹೇಳಲಿಕ್ಕೆ ನಿಮ್ಗೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಏನು ನಡೀತಾ ಇದೆ ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಒಬ್ಬ ಕಲಾವಿದನ ಮೇಲೆ ಮತ್ತೊಬ್ಬ ಕಲಾವಿದನಿಗಿರ್ತಕ್ಕಂಥ ಆ ಪ್ರೀತಿ, ಅಭಿಮಾನ ಅವೆಲ್ಲವೂ ಕೂಡ ಆ ಒಂದು ವಿಡಿಯೋ ಅದರಲ್ಲಿ ವ್ಯಕ್ತವಾಗುತ್ತೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾರ್ಥಕ ಸುವರ್ಣ ಅಂತಕ್ಕಂಥ ಒಂದು ಅಭಿನಂದನಾ ಸಮಾರಂಭವನ್ನ ಬಹಳ ಅದ್ದೂರಿಯಾಗಿ, ಸೊ ಆ ಒಂದು ಅವಧಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಧರ್ಮ್ ಸಿಂಗ್ ಅವರು, ಅವರ ನೇತೃತ್ವದಲ್ಲಿ ಆ ಒಂದು ಅದ್ವಿತೀಯವಾದಂಥ ಅಭಿನಂದನಾ ಸಮಾರಂಭ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ. ಆ ಒಂದು ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ಎಲ್ಲಾ ಮಹಾನ್ ದಿಗ್ಗಜರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂದ್ರೆ ಆ ಒಂದು ಸಮಾರಂಭಕ್ಕೆ ಬಂದಿರ್ತಾರೆ ಎಲ್ಲ ಹಾಸ್ಯ ನಟರಾಗಿರ್ಬೋದು, ದಿಗ್ಗಜ ಕಲಾವಿದರಾಗಿರ್ಬೋದು, ಆಮೇಲೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ರಾಜಕಾರಣಿಗಳು ಕೂಡ ಆ ಒಂದು ಅಭಿನಂದನಾ ಸಮಾರಂಭಕ್ಕೆ ಅಲ್ಲಿ ಅವರು ಬಂದಿರ್ತಾರೆ. ಸೊ ಒಬ್ಬ ಕಲಾವಿದನಿಗೆ ಒಂದು ಸಾರ್ಥಕ ಸುವರ್ಣ ಅಂತಕ್ಕಂಥ ಶೀರ್ಷಿಕೆಯಡಿ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಆತ ಕೊಟ್ಟಂತ ಕೊಡುಗೆಯನ್ನ ಸ್ಮರಿಸಲಿಕ್ಕೆ ಆ ಒಂದು ಸಮಾರಂಭ ಒಂದು ಅದ್ಭುತವಾದಂಥ ಉದಾಹರಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ಸರ್ಗೆ ಆ ಒಂದು ಸಮಾರಂಭವನ್ನು ಆಯೋಜನೆ ಮಾಡಲಾಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ರಾಜ್ಕುಮಾರ್ ಮೇಲೆ ಇದ್ದಂಥ ಒಂದು ಪ್ರೀತಿ, ಅಭಿಮಾನ, ಆ ಒಂದು ವಿಶ್ವಾಸ, ಮುಖ್ಯವಾಗಿ ಗೌರವ ಎಷ್ಟು ಮಟ್ಟಿಗೆ ಇತ್ತು ಅಂತ ನಾವು ನೋಡೋದಾದ್ರೆ ಆ ಒಂದು ವಿಡಿಯೋದ ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ಎದ್ದು ಕಾಣುತ್ತೆ. ಅವ್ರು ಹೇಗೆ ಅವ್ರು ಟ್ರೀಟ್ ಮಾಡ್ತಾ ಇದ್ರು ಬಂದ ತಕ್ಷಣ. ನೋಡಿ, ಅವ್ರು ಕೂತ್ಕೊಂಡಿರ್ಬೇಕಾದ್ರೆ ಹೋಗಿ ಹಾರಾಕೋದಾಗಿರ್ಬೋದು, ಅವ್ರು ಎದ್ದ ನಂತರ ಅವ್ರ ಕೈನ ಇಟ್ಕೊಂಡು ಮುಂದೆ ಕರ್ಕೊಂಡು ಬರೋರು ಕೂಡ ಅವರನ್ನೇ ಇಟ್ಕೊಂಡು ಇಲ್ಲಿ ಬರೋ ಥರ ಆಗಿರ್ಬೋದು. ಈವನ್ ಫೋಟೋ ಸೆಷನ್ ಆಗೋವರೆಗೂ ಕೂಡ, ಜೈಕಾರ ಆಗೋವರೆಗೂ ಕೂಡ ಅವ್ರನ್ನ ಇಟ್ಕೊಂಡೇ ಇರುವಂಥದ್ದು. ಆಮೇಲೆ ಅಭಿಮಾನಿಗಳು ವಿಷ್ಣುವರ್ಧನ್ ಸರ್ಗೆ ಜೈಕಾರ ಆಗ್ತಾರೆ, ಖಂಡಿತವಾಗ್ಲೂ ನನಗೆ ಯಾವ ಜೈಕಾರನು ಬೇಡ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಲ್ಲಬೇಕು ಅಂತ ಬಹಳ ಪ್ರೀತಿಯಿಂದ ಹೇಳಿದಂಥದ್ದು. ಆಮೇಲೆ ಅವ್ರ ಬಗ್ಗೆ ಅದ್ಭುತವಾಗಿ ಟಾಕ್ ಮಾಡ್ತಾರೆ, ಅದ್ಭುತವಾಗಿದೆ. ದಯಮಾಡಿ ಆ ಒಂದು ಸ್ಪೀಚ್ನ ನೀವು ಕೇಳಬೇಕು, ಮೊದಲು ಅದನ್ನ ಕೇಳಿ. ಥ್ಯಾಂಕ್ ಯು ಸೊ ಮಚ್. ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಗಣ್ಯವ್ಯಕ್ತಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ ನಮ್ಮ ನೆಚ್ಚಿನ ರಾಜನಾಮ ರಾಜನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಭಾವನೆ ಮಿದುಳೆದಿದಾಗ, ಭಾವನೆ ಹೃದಯದಲ್ಲೇ ಉಳ್ಕೊಂಡ್ಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ರಾಜನಾಲ್ ನಿಜವಾದ ಮನಸ್ಸು ತುಂಬ ಬಂದಿರೋದ್ರಿಂದ ಮಾತುಗಳು ಬಹಳ ಕಷ್ಟ ಆಗಿದೆ. ಇನ್ನು ಬೇಕಾದ ಕಲಾವಿದರು, ಎಲ್ಲಾ ಕಲಾವಿದರ ಒಂದು ಸ್ಫೂರ್ತಿಯಲ್ಲಿ ನಮ್ಮ ರಾಜನಾಲ್ ಈ ಒಂದು ಸತತದಲ್ಲಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ರಾಜಣ್ಣ ಅವರಿಗೆ ಸನ್ಮಾನ ಮಾಡಿ ನಿಮ್ಮೆಲ್ಲರ ಒಂದು ಮನಸ್ಸನ್ನ ಗೆದ್ದಿರೋ ಈ ಒಂದು ಸಂಬಂಧಪಟ್ಟ ನಮ್ಮ ಈ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತಾ